ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಆ ಒಂದು ಪ್ರವಚನದ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಈ ಗ್ರಂಥ ಸುಮಾರು 800 ಎಷ್ಟದಪ್ಪ ಇದು 836 ಪೇಜ್. 836 ಪೇಜ್ನೊಳಗೆ 49ನೇ ಪೇಜ್ನಾಗ ಅದಿರಿ. ಪ್ರತಿನಿತ್ಯ ಈ ಒಂದು ವಿಚಾರವನ್ನು ಕೇಳ್ತಾ ಇದ್ದೀರಿ. ಯಾವುದೇ ಗ್ರಂಥ, ಯಾವುದೇ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಅನುಬಂಧ ಚತುಷ್ಟಯಗಳು ಅಂತ ನಾವು ಮೊದಲು ಪರಿಗಣಿಸಬೇಕಾಗ್ತದೆ. ಅನುಬಂಧಗಳಿರಲಾರ್ದೆ ಏನೂ ಕೆಲಸ ಮಾಡಲಿಕ್ಕಾಗಂಗಿಲ್ಲ. ಆ ಅನುಬಂಧ ಚತುಷ್ಟಯದೊಳಗೆ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಅಂತ 4 ಅನುಬಂಧಗಳು. ಒಂದನೇದು ಅಧಿಕಾರಿ ಅಂತಂದ್ರೆ, ಈ ಒಂದು ಸಿದ್ಧಾಂತ ಶಿಖಾಮಣಿಯನ್ನ ಓದುವುದಕ್ಕೆ ಯಾರು ಯೋಗ್ಯರು ಅಂತ, ಆ ಯೋಗ್ಯತೆಗೆ ಅಧಿಕಾರ ಅಂತಾರೆ. ಈಗ ಬಡ ಬಂಗಾರದ ಅಂಗಡಿಗೆ ಹೋದ್ರೆ ಜೋಬ್ನಾಗ ರೊಕ್ಕ 1,000-2,000 ರೂಪಾಯಿ ಇಟ್ಕೊಂಡು ಬಂಗಾರದ ಅಂಗಡಿಯಾಗ ಹೋಗಿ ಬಂಗಾರ ಸಾಮಾನು ನೋಡ್ತೀವಿ ಅಂತಂದ್ರೆ ಅವನಿಗೆ ಅದು ಅಧಿಕಾರ ಇಲ್ಲ. ಜೋಬ್ನಾಗ ಕನಿಷ್ಠ 25-30 ಸಾವಿರ ರೂಪಾಯಿ ಇದ್ದವನಿಗೆ ಬಂಗಾರದ ಸಾಮಾನುಗಳು ನೋಡೋ ಅಧಿಕಾರ. ಅವನದೆಷ್ಟು ಕಿರಾಣಿ ಮಾಲ್ ತಗೊಳ್ಳೋ ಅಧಿಕಾರ ಅಷ್ಟೇ. ಅದನ್ನೂ ಇಲ್ಲ, 100-200 ರೂಪಾಯಿ ಇತ್ತಂದ್ರೆ ಕಾಯಿಪಲ್ಯ ತಗೊಳಕ್ ಅಧಿಕಾರ ಅಷ್ಟೇ. ಕಿರಾಣಿ ಮಾಲ್ ಸಹಿತ ತಗೊಳಕ್ ಆಗಂಗಿಲ್ಲ. ಹಿಂಗಿರ್ತಾವ. ಅದಕ್ಕಿಲ್ಲಿ ಅಧಿಕಾರ ಅಂದ್ರೆ ಯೋಗ್ಯತೆ. ಏನು ಯೋಗ್ಯತೆ ಅಂತಂದ್ರೆ, ಈ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಓದೋದು, ಓದಿಸೋದು, ಬರೆಯೋದು, ಬರ್ಸೋದು, ಹೇಳೋದು, ಹೇಳ್ಸೋದು, ಕೇಳೋದು, ಕೇಳಿಸೋದು, ಇದೆಲ್ಲ ಮಾಡುವ ಅಧಿಕಾರ ಯಾರಿಗೆ ಅಂದ್ರೆ, ಪಂಚಾಚಾರಗಳನ್ನ ಏನಂತ ತಿಳ್ಕೊಬೇಕು, ಅವನು ಪ್ರಾಣ ಅಂತ ತಿಳ್ಕೊಂಡಿರ್ಬೇಕು. ಅಷ್ಟಾವರಣಗಳನ್ನ ದೇಹ ಅಂತ ತಿಳ್ಕೋಬೇಕು. ಮತ್ತೆ ಶಟಸ್ಥಲಗಳೇ ತನ್ನ ಆತ್ಮ ಅಂತ ತಿಳ್ಕೋಬೇಕು. ಈ ರೀತಿ ಯಾರು ತಿಳ್ಕೋತಾರ, ಯಾರು ಇವುಗಳ ಮೇಲೆ ಪೂರ್ಣ ನಿಷ್ಠೆಯುಳ್ಳವರಾಗಿರ್ತಾರ, ಅಂತ ಮುಮುಕ್ಷವೇ ಈ ಗ್ರಂಥದ ಅಧಿಕಾರಿ. ಗೊತ್ತಾಯ್ತರ? ಸಿದ್ಧಾಂತ ಶಿಖಾಮಣಿಯ ಅಧಿಕಾರಿ ಯಾರು? ಯಾರು ಅಷ್ಟಾವರಣವೇ ತನು ದೇಹ ಅಂತ ಯಾರು ತಿಳ್ಕೋತಾರ, ಪಂಚಾಚಾರವೇ ಪ್ರಾಣ ಅಂತ ಯಾರು ತಿಳ್ಕೊಂಡಿರ್ತಾರ, ಶಟಸ್ಥಲವೇ ತನ್ನ ಆತ್ಮ ಅಂತ ಯಾರು ತಿಳ್ಕೋತಾರ, ಆಂಗ ತಿಳ್ಕೊಂಡವರಿಗೆ ಮುಮುಕ್ಷುಗಳು ಅಂತಾರೆ. ಆ ಮುಮುಕ್ಷುಗಳು ಈ ಗ್ರಂಥವನ್ನು ಓದುವ ಅಧಿಕಾರಿಗಳು. ಅದಕ್ಕೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಈ 5 ಆಚಾರಗಳನ್ನ, ಮತ್ತೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಈ 8 ಆವರಣಗಳನ್ನ ಅದರಂತೆ
ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಒಟ್ಟು ಎಷ್ಟಾಗ್ತಾವ್ರಿ? 5, 8, 13, 6, 19. ಇವುಗಳ ಮೇಲೆ ಈ 19 ತತ್ವಗಳೇನದಾವಲ್ಲ ಇವುಗಳ ಮೇಲೆ ಸಂಪೂರ್ಣ ನಿಷ್ಠೆಯುಳ್ಳವನಿರ್ಬೇಕು. ಅಂತ ನಿಷ್ಠೆಯುಳ್ಳ ಮುಮುಕ್ಷುವೇ ಈ ಗ್ರಂಥದ ಅಧಿಕಾರಿ. ಯಾರ್ರೀ ಗ್ರಂಥದ ಅಧಿಕಾರಿ? ನಿಮ್ಮ ಭಾಷೆಯಲ್ಲಿ ಹೇಳ್ರಿ. ಪಂಚಾಚಾರವೇ ಪ್ರಾಣವಾಗಿ, ತಾವೇ ದೇಹವಾಗಿ, ಸ್ಥಳವೇ ಆತ್ಮವಾಗಿ ತಿಳ್ಕೊಂಡು ಈ ಒಂದು ಶ್ರೀಮದ್ ಸಿದ್ಧಾಂತ ಶಿಖಾಮಣಿಯನ್ನ ಅಧ್ಯಯನ ಮಾಡ್ಲಿಕ್ಕೆ ಅವನೇ ಅಧಿಕಾರಿ ಮುಕ್ಷು. ಅವನಿಗೆ ಏನಂತಾರ? ಪಂಚಾಚಾರ ಪ್ರಾಣ, ಷಟಸ್ಥಲನೇ ದೇಹ, ಷಟಸ್ಥಲನೇ ಆತ್ಮ, ಅಷ್ಟಾವರಣವೇ ದೇಹ ಮಾಡ್ಕೊಂಡವನಿಗೆ ಏನಂತಾರ? ವೀರಶೈವ ಅಂತಾರ. ವೀರಶೈವ ಅಥವಾ ಲಿಂಗವಂತ ಅಂತಾರ. ಯಾರ ಅಧಿಕಾರಿಗಳಪ್ಪ ಅಂದ್ರೆ ವೀರಶೈವ ಅಥವಾ ಲಿಂಗವಂತ. ಅವನು ಏನಿರ್ತಾನಪ್ಪ ಅಂದ್ರೆ ಅವನು ಅಷ್ಟಾವರಣವೇ ದೇಹವಾಗಿರ್ಕೊಂಡಿರ್ತಾನ. ವೀರಶೈವನ ದೇಹ ಆಗಿರ್ತದೆ. ಅವನು ಪ್ರಾಣ ಅಂದ್ರೆ ಪಂಚಾಚಾರನೇ ಪ್ರಾಣ. ಪಂಚ ಆಚಾರಗಳನ್ನು ಬಿಟ್ರೆ ಅವನು ಪ್ರಾಣ ಹೋದಂಗೆ ಆಗ್ತಿರ್ತದೆ. ಅಷ್ಟಾವರಣಗಳನ್ನು ಬಿಟ್ರೆ ದೇಹ ಕಳ್ಕೊಂಡಂಗೆ ಆಗ್ತಿರ್ತದೆ. ಮತ್ತೆ ಷಟಸ್ಥಲನೇ ಆತ್ಮ ಅಂತ ವೀರಶೈವ ಏನ್ ತಿಳ್ಕೊಂಡಿರ್ತಾನ ಅವನು ಷಟಸ್ಥಲದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಥವಾ ಏನಾರ ಮರ್ತಿದ್ನು ಅಂತಂದ್ರೆ ಅವನು ಆತ್ಮನೇ ಹೋದಂಗೆ ಅನ್ನಿಸ್ತಿರ್ತದೆ. ಅಷ್ಟು ಅವನು ಸಂಪೂರ್ಣ ನಿಷ್ಠೆಯುಳ್ಳವನಾಗಿರ್ತಾನ. ಅಂತ ಮುಮುಕ್ಷುವೇ ಈ ಗ್ರಂಥದ ಅಧಿಕಾರಿ. ಮುಂದ ಸಂಬಂಧ ಏನ್ ಮಾಡಬೇಕು? 101 ಸ್ಥಳಗಳು ಮತ್ತು ಶಾಸ್ತ್ರ. 101 ಸ್ಥಳಗಳಂತಂದ್ರೇನು? ಪ್ರತಿಪಾದ್ಯ. 101 ಸ್ಥಳಗಳಂದ್ರೆ ಪ್ರತಿಪಾದ್ಯ. ಒಂದು 101 ಸ್ಥಳಗಳು. ಮತ್ತೆ ಅದನ್ನ ಪ್ರತಿಪಾದನೆ ಮಾಡುವ ಶಾಸ್ತ್ರ ಏನದಲ್ಲ, ಇದು ಶಾಸ್ತ್ರದಲ್ಲ, ಸಿದ್ಧಾಂತ ಶಿಖಾಮಣಿ. ಈ ಶಾಸ್ತ್ರದಲ್ಲ, ಇದು ಏನದು? ಪ್ರತಿಪಾದಕ, ಪ್ರತಿಪಾದ್ಯ, ಪ್ರತಿಪಾದಕ, ಸಂಬಂಧ. ಇದು ಒಂದಾಯ್ತು. ಇನ್ನು ಎರಡನೇದ್ದೇನು? 101 ಸ್ಥಳಗಳು ಮತ್ತೆ ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ. ಈ 101 ಸ್ಥಳಗಳು ಏನದ ಅಂತಂದ್ರ ಜ್ಞಾನ. ಅದು ಎಂಥದು? ಜ್ಞಾನಜನ್ಯ. 101 ಸ್ಥಳಗಳಂತಂದ್ರೆ ಜ್ಞಾನಜನ್ಯ. ಸಿದ್ಧಾಂತ ಶಿಖಾಮಣಿ ಏನದ? ಆ ಜ್ಞಾನದ ಜನಕ. ಜನ್ಯ ಜನಕ. ಜನ್ಯ ಯಾವುದು? 101 ಸ್ಥಳಗಳ ಜ್ಞಾನ. ಅದರ ಜನಕ ಯಾರು? ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ. 101 ಸ್ಥಳಗಳು ಏನು? ಪ್ರತಿಪಾದ್ಯ. ಆ ಪ್ರತಿಪಾದಕ ಯಾರು? ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ. ಮುಂದೆ ಮೂರನೇದ್ದೇನದ?
101 ಸ್ಥಳಗಳು ಕರ್ತೃ ಕರ್ತವ್ಯ ಭಾವ ಸಂಬಂಧ ಸ್ಥಳಗಳನ್ನು ಸಂಪಾದಿಸಲು ಯತ್ನಿಸುವ ಅಧಿಕಾರಿ 101 ಸ್ಥಳಗಳನ್ನು ಸಂಪಾದಿಸುವವ ಈ ಸ್ಥಳಗಳನ್ನು ಬೇಕಲ್ಲ ಅವನಿಗೇನಂತಾರ ಸಂಪಾದಿಸುವ ಅಧಿಕಾರಿಗೇನಂತಾರ ಸಂಪಾದಿಸುವ ಅಧಿಕಾರಿ ಕರ್ತೃ 101 ಸ್ಥಳಗಳು ಅಧಿಕಾರಿಗೆ ಕರ್ತೃ ಅಂತಾರ ಆ ಸಿದ್ಧಾಂತ ಶಿಖಾಮಣಿ ಶಾಸ್ತ್ರದಲ್ಲ ಸಿದ್ಧಾಂತ ಶಿಖಾಮಣಿ ಶಾಸ್ತ್ರದ 101 ಸ್ಥಳಗಳೇನದವಲ್ಲ ಅವು ಕರ್ತವ್ಯ ಸಂಬಂಧ ಕರ್ತೃ ಯಾರು ಅದನ್ನು ಸಂಪಾದಿಸುವ ಅಧಿಕಾರಿ ಏನ್ ಸಂಪಾದಿಸಬೇಕಂದ್ರೆ 101 ಸ್ಥಳಗಳೇನದವಲ್ಲ ಅದನ್ನು ಸಂಪಾದಿಸೋದು ಅದು ಕರ್ತವ್ಯ ಸಂಬಂಧ ಜನ್ಯ ಜನಕ ಸಂಬಂಧ ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ ಹಿಂಗೆಲ್ಲ ಬರ್ತಾವ ಸಂಬಂಧ ಅಂದ್ರೆ ಹೆಂಗಪ್ಪ ಅಂದ್ರೆ ಹಿಂಗ ಮುಂದೆ ಇನ್ನೊಂದು ಏನದ ಅಧಿಕಾರಿ ಏನದನಲ್ಲ ಅದನ್ನು ಪಡ್ಕೋಬೇಕಾದ ಅಧಿಕಾರಿ ಮತ್ತು ಸಿದ್ಧಾಂತ ಶಿಖಾಮಣಿ ಶಾಸ್ತ್ರದ 101 ಸ್ಥಳಗಳು ಈ ಸಿದ್ಧಾಂತ ಶಿಖಾಮಣಿ ಶಾಸ್ತ್ರದ 101 ಸ್ಥಳಗಳಿಗೆ ಏನಂತಾರ ಪ್ರಾಪ್ಯ ಅಧಿಕಾರಿ ಏನಂತಾರ ಪ್ರಾಪಕ ಸಂಬಂಧ ಈ 101 ಸ್ಥಳಗಳ ಅಂತಂದ್ರೆ ಏನದು ಮೋಕ್ಷ 101 ಸ್ಥಳ ಮಾಡೋದಂದ್ರೆ ಏನದು ಮೋಕ್ಷ ಪ್ರಾಪ್ಯ ಅದನ್ನು ಅಧಿಕಾರ ಪಡ್ಕೊಳ್ಳೋಣ ಅಧಿಕಾರಿ ಪ್ರಾಪಕ ಸಂಬಂಧ ಕರ್ತವ್ಯ ಸಂಬಂಧ ಕರ್ತವ್ಯ ಅಂತಂದ್ರೆ ಮೋಕ್ಷ 101 ಸ್ಥಳಗಳನ್ನ ಪಡ್ಕೊಳ್ಳೋದಂದ್ರೆ ಮೋಕ್ಷ ಅದೇನದ ಕರ್ತವ್ಯ ಈ ಕರ್ತವ್ಯವನ್ನ ಮಾಡವ ಯಾರು ಕರ್ತೃ ಮತ್ತೆ ಜನ್ಯ ಜನಕ 101 ಸ್ಥಳಗಳ ಜ್ಞಾನ 101 ಸ್ಥಳಗಳ ಜ್ಞಾನ ಏನದ ಅದು ಜನ್ಯ ಆ ಜನ್ಯಕ್ಕೆ ಜನಕ ಯಾರು ಹುಟ್ಟಿದ್ದದು ಅದಕ್ಕೆ ಜನಕ ಯಾರು ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ ಜನ್ಯ ಜನಕ ಸಂಬಂಧ ಪ್ರತಿಪಾದ್ಯ ಪ್ರತಿಪಾದಕ 101 ಸ್ಥಳಗಳು ಪ್ರತಿಪಾದ್ಯ ಈ ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ ಏನದಲ್ಲ ಇದು ಪ್ರತಿಪಾದಕ ಗೊತ್ತಾಯ್ತ್ರ ಶಾಸ್ತ್ರ ಇರ್ಬೋದು ಶಾಸ್ತ್ರಿ ಇರ್ಬೋದು ಶಾಸ್ತ್ರಿನೂ ಪ್ರತಿಪಾದಕನೇ ಹೌದಲ್ಲ ಶಾಸ್ತ್ರ ಆದ್ರೆ ಇರ್ಬೋದು ಶಾಸ್ತ್ರಿನೂ ಇರ್ಬೋದು ಇವರು ಪ್ರತಿಪಾದಕರು ಅವ್ರು ಏನು ಪ್ರತಿಪಾದನೆ ಮಾಡ್ತಾರೋ ಅದು ಪ್ರತಿಪಾದ್ಯ ಮತ್ತೆ ಜನ್ಯ ಜನಕ ಆ ಒಂದು ಸಿದ್ಧಾಂತ ಶಿಖಾಮಣಿ ಶಾಸ್ತ್ರದಿಂದ ಉಂಟಾಗುವ
ಏನದ ಮೋಕ್ಷ ಏನದ ಅದು ಜ್ಞಾನ ಏನದಲ್ಲ, ಜ್ಞಾನದ ಜನಕ ಶಾಸ್ತ್ರ. ಶಾಸ್ತ್ರ ಜ್ಞಾನದ ಜನಕ. ಶಾಸ್ತ್ರ ಇರ್ಬೋದು, ಶಾಸ್ತ್ರಿ ಇರ್ಬೋದು. ಶಾಸ್ತ್ರಿ ಅಥವಾ ಶಾಸ್ತ್ರ ಇದೇನದ ಅಂತಂದ್ರೆ ಜ್ಞಾನದ ಜನಕ. ಅಲ್ಲಿ ಜ್ಞಾನ ಹುಟ್ಟುತ್ತದಲ್ಲ ಶಿಷ್ಯನೊಳಗ, ಅದಕ್ಕೇನಂತಾರ ಜ್ಞಾನ ಜನ್ಯ ಅಂತಾರ. ಅದಕ್ಕೆ ಜನ್ಯ ಜನಕ ಸಂಬಂಧ. ಮತ್ತ 101 ಸ್ಥಳಗಳ ಸಂಪಾದಿಸುವ ಅಧಿಕಾರಿಗೆ ಕರ್ತೃ ಅಂತರ. ಸಿದ್ಧಾಂತ ಶಿಖಾಮಣಿ ಶಾಸ್ತ್ರದ 101 ಸ್ಥಳಗಳ ಮೂಲಕ ಮೋಕ್ಷ ಸಂಪಾದಿಸುವುದು ಕರ್ತವ್ಯ ಅಂತಾರೆ. ಮತ್ತೆ ಪ್ರಾಪಕ ಅಂತಂದ್ರೆ ಅಧಿಕಾರಿಗೆ ಪ್ರಾಪಕ ಅಂತಾರ. ಸಿದ್ಧಾಂತ ಶಿಖಾಮಣಿ ಶಾಸ್ತ್ರದ 101 ಸ್ಥಳಗಳ ಮೂಲಕ ಮೋಕ್ಷ ಪಡ್ಕೊಳ್ಳೋದು ಪ್ರಾಪ್ಯ. ಪ್ರಾಪ್ಯ ಪ್ರಾಪಕ ಸಂಬಂಧ, ಕರ್ತವ್ಯ ಕರ್ತೃ ಸಂಬಂಧ, ಜನ್ಯ ಜನಕ ಸಂಬಂಧ, ಮತ್ತೆ ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ. ನಿಶ್ಚಲದಾಸ ಪ್ರತಿಪಾದಕನೇ ಪ್ರತಿಪಾದ್ಯ. ನಿಶ್ಚಲದಾಸ ಪ್ರತಿಪಾದಕನೋ ಪ್ರತಿಪಾದ್ಯನೋ? ಪ್ರತಿಪಾದಕ. ಪ್ರತಿಪಾದ್ಯ ಅಂತಂದ್ರೆ ವಿಚಾರ ಸಾಗರ. ಸಿದ್ಧಾಂತ ಶಿಖಾಮಣಿ ಪ್ರತಿಪಾದ್ಯ. ಅದನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತಂದ್ರೆ ಶಿವಯೋಗಿ ಶಿವಾಚಾರ್ಯರು ಪ್ರತಿಪಾದಕರು. ಅವರಿಂದ ಪ್ರತಿಪಾದನೆಯಾದದ್ದು ಪ್ರತಿಪಾದ್ಯ. ಈ ರೀತಿ ಸಂಬಂಧ. ಜನ್ಯ ಜನಕ. ಸಿದ್ಧಾಂತ ಶಿಖಾಮಣಿಲಿಂತ ಉಂಟಾದ ಜ್ಞಾನ ಅದು ಜನ್ಯ. ಅದರದ್ದು ಜನಕ ಅಂತಂದ್ರೆ ಶಾಸ್ತ್ರ ಮತ್ತು ಶಾಸ್ತ್ರಿ. ಪಾಠ ಹೇಳುವ ಶಾಸ್ತ್ರಿ ಇರ್ಬೋದು, ನೀವೇ ಸ್ವತಃ ಓದಿದ್ರು ಶಾಸ್ತ್ರದಿಂದಲೂ ನಿಮಗೆ ಆಗಿರ್ಬೋದು. ಜನ್ಯ ಜನಕ. ಪ್ರಾಪಕ ಪ್ರಾಪ್ಯ. 101 ಸ್ಥಳಗಳ ಮೂಲಕ ನೀವು ಸಾಧಿಸಬೇಕಾದ ಮೋಕ್ಷ ಪ್ರಾಪ್ಯ. ಯಾರು ಆ ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡ್ತಾರೆ ಅವರು ಪ್ರಾಪಕ. ಪ್ರಾಪ್ಯ ಪ್ರಾಪಕ ಸಂಬಂಧ, ಜನ್ಯ ಜನಕ ಸಂಬಂಧ, ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ, ಕರ್ತೃ ಕರ್ತವ್ಯ ಸಂಬಂಧ. ಈ ರೀತಿ 4 ರೀತಿಲಿ ಹೇಳ್ಬೇಕು. ಯಾವವು 4 ರೀತಿಲಿ ಸಂಬಂಧ ಅಂದ್ರೆ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಯ್ತಾ? ಏನೇನು? ಒಂದು ಸಂಬಂಧ ಏನು? ಪ್ರತಿಪಾದ್ಯ ಪ್ರತಿಪಾದಕ. ಈಗ ನೀಟಾಗಿ ಹೇಳಬೇಕು. ಪ್ರತಿಪಾದ್ಯ ಅಂತಂದ್ರ ಸಿದ್ಧಾಂತ ಶಿಖಾಮಣಿ, ಪ್ರತಿಪಾದಕ ಶಿವಯೋಗಿ ಶಿವಾಚಾರ್ಯ. ಹೌದಲ್ಲ? 101 ಸ್ಥಳಗಳು ಪ್ಲಸ್ ಶಾಸ್ತ್ರಗಳು. ಈ ಪ್ರತಿಪಾದಕ ಪ್ರತಿಪಾದ್ಯ ಎರಡೇ ಶಬ್ದ ತಗೊಂಡ್ಬಿಡ್ರಿ, ಹಿಂದೆ ಹೇಳಿದ್ ಬಿಟ್ಬಿಡ್ರಿ. ಪ್ರತಿಪಾದ್ಯ ಅಂತಂದ್ರ ಸಿದ್ಧಾಂತ ಶಿಖಾಮಣಿ ಅಥವಾ ಮೋಕ್ಷ. ಅದನ್ನು ಪ್ರತಿಪಾದನೆ ಮಾಡಿ. ಸಿದ್ಧಾಂತ ಶಿಖಾಮಣಿ ಅಂದ್ರೂ ಒಂದೇ, ಸ್ಥಳಗಳು 101 ಸ್ಥಳ ಅಂದ್ರೂ ಒಂದೇ, ಮೋಕ್ಷ ಅಂದ್ರೂ ಒಂದೇ. ಅದನ್ನ ಪಡ್ಕೊಳ್ಳೋರು ಯಾರು? ಅದಕ್ಕೆ ಪ್ರತಿಪಾದನೆ ಮಾಡಿದವರು ಯಾರು? ಶಿವಯೋಗಿ ಶಿವಾಚಾರ್ಯ. ಇದು ಆಯ್ತು. ನೀವು ರೇಣುಕಾದಿ ಪಂಚಾಚಾರ್ಯರಂತನೂ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ರೇಣುಕಾದಿ ಪಂಚಾಚಾರ್ಯರು ಏನ್ ಪ್ರತಿಪಾದನೆ ಮಾಡ್ಯಾರ ಅದನ್ನ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹ ಮಾಡಿ ಒಂದು ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಆಕಾರ ಕೊಟ್ಟಾರ. ಈಗ ಏನಾಯ್ತು? ಜನ್ಯ ಜನಕ ಅಂತಂದ್ರೆ ಆ 101 ಸ್ಥಳಗಳಿಂದ ಉಂಟಾದ ಜ್ಞಾನದ ಜನಕ ಯಾರು? ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ ಮತ್ತ ಶಾಸ್ತ್ರಿ. ಇವರು ಜನಕ. ಇವ್ರಲಿಂದ ಜ್ಞಾನ ಹುಟ್ಟಿಸ್ತಾರೆ. ಇವರಿಂದ ಹುಟ್ಟಿದ್ದು ಯಾರ ಹತ್ರ? ಅಧಿಕಾರಿ ಒಳಗೆ ಜ್ಞಾನ ಆಗ್ತದಿಲ್ಲ, ಮುಂದೆ ಕೂತು ಕೇಳೋನೊಳಗ, ಸಾಧಕನೊಳಗ.
ಅದು ಜನ್ಯ. ನಮಗ ನಿಚ್ಚಲ್ದಾಸ್ರೆ ಏನು ಹೇಳಿದ್ದಿಲ್ಲ ಅಂದ್ರೆ ನಮಗೇನು ತಿಳಿತೈತಿ? ಹಿಂಗೆ ಅದಕ್ಕೆ ಏನದ ಜನ್ಯ ಅಂತಂದ್ರ ಅಧಿಕಾರಿ ಎಲ್ಲಿ ಉಂಟಾದ ಜ್ಞಾನ ಅದೇನದ ಜನ್ಯ. ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ ಅಥವಾ ಶಾಸ್ತ್ರಿಗಳಿಂದ ಏನದಲ್ಲ ಆ ಜ್ಞಾನ ಅಲ್ಲೇನದಲ್ಲ ಅದಕ್ಕೇನಂತಾರ ಜನಕ. ಸಿದ್ಧಾಂತ ಶಿಖಾಮಣಿ ಒಳಗಿದ್ದದ್ದು ಜನಕನೇ, ಶಾಸ್ತ್ರಿಯಲ್ಲಿರುದ್ದದ್ದು ಜನಕನೇ. ಆ ಜನಕದಿಂದ ಏನಾಗ್ತದ ಶಿಷ್ಯನ ಬುದ್ಧಿ ಒಳಗ ಈ ತತ್ವಜ್ಞಾನ ಏನ್ ಅರ್ಥ ಆಗ್ತದಲ್ಲ ಅದು ಜನ್ಯ ಜನಕ ಸಂಬಂಧ. ವಿಚಾರ ಚಂದ್ರೋದಯ, ವಿಚಾರ ಸಾಗರ, ಸಿದ್ಧಾಂತ ಶಿಖಾಮಣಿ ಇದನ್ನು ಬಿಡಿಸಿ ಹೇಳುವಂತ ಮಾಸ್ಟರ್ಗಳು ಅವರೆಲ್ಲರೂ ಜನಕರು. ಆ ಜನಕರಿಂದ ಸಾಧನೆ ಮಾಡಿ ನಿಮ್ಮೊಳಗೇನು ತತ್ವಜ್ಞಾನ ಪಡ್ಕೋತಿರಲ್ಲ ಶಿಷ್ಯರು, ಅದು ಜನ್ಯ ಜನಕ. ಮತ್ತೆ ಕರ್ತೃ ಮತ್ತು ಕರ್ತವ್ಯ. ಈ ಒಂದು ಮೋಕ್ಷ ಪಡ್ಕೊಳ್ಳೋದು ಕರ್ತವ್ಯ. ಮೋಕ್ಷ ಪಡ್ಕೊಳ್ಳೋದಕ್ಕೆ ಯಾವನು ಪ್ರಯತ್ನ ಮಾಡ್ಲಕತ್ತಾನ 101 ಸ್ಥಳಗಳ ಮೂಲಕ, ಅದು ಕರ್ತೃ. ಮತ್ತದು ಮೋಕ್ಷ ಅಂದ್ರೆ ಏನು ಅಂದ್ರೆ ಕರ್ತೃ ಆದವನು ಏನು ಕರ್ಮ ಮಾಡ್ತಾನ ಅದೇ ಮೋಕ್ಷ ಸಾಧನೆ. ಅದಕ್ಕೇನಂತಾರೆ ಕರ್ತವ್ಯ ಮತ್ತು ಕರ್ತೃ. ಮತ್ತು ಪ್ರಾಪಕ ಮತ್ತು ಪ್ರಾಪ್ಯ. 101 ಸ್ಥಳಗಳ ಮೂಲಕ ಅವನೇನು ಸಾಧನೆ ಮಾಡಿ ಮೋಕ್ಷ ಪಡ್ಕೋಬೇಕಂತ ನಾವು ಪ್ರಾಪಕ, ಏನ್ ಪಡ್ಕೋಬೇಕಂತಾನ ಅದು ಪ್ರಾಪ್ಯ. ಹಿಂಗದ ನೋಡ್ರಿ ಸಂಬಂಧ ಅಂದ್ರೆ ಈಗ 4 ರೀತಿಲಿ ಹೇಳ್ಬೇಕು. ಪ್ರಾಪ್ಯ, ಪ್ರಾಪಕ, ಜನಕ, ಜನ್ಯ, ಪ್ರತಿಪಾದಕ, ಪ್ರತಿಪಾದ್ಯ, ಕರ್ತೃ, ಕರ್ತವ್ಯ. ಏನ್ ಸಂಬಂಧಪ್ಪ ಅಂತ ಕೇಳಿದ್ರೆ ಇಲ್ಲಿ ಹೇಳಕ್ ಬರ್ಬೇಕು. ಮುಂದೆ ಕುಂತು ಪಾಠ ಕೇಳೋ ಸಾಧಕ ಅಧಿಕಾರಿ ಕರ್ತೃ ಆಗ್ತಾನೆ. ಆ ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳಿದ ವಾಕ್ಯಗಳು ಮತ್ತು ಗುರು ಹೇಳಿದ ವಿಚಾರಗಳೇನದ ಕರ್ತವ್ಯ ಆಗ್ತಾವ. ಕರ್ತವ್ಯ ಹೌದಾ ಇಲ್ಲ? ಪ್ರಾಪ್ಯ ಇದು ಪ್ರತಿಪಾದ್ಯ ಪ್ರತಿಪಾದಕ ಅಂದ್ರೆ ಯಾವ ತತ್ವವನ್ನ ನಮಗ ಸೃಷ್ಟಿ ಮಾಡಿ ಕೊಟ್ಟಾರ ಅವರು ಪ್ರತಿಪಾದಕರು. ಅವರು ಯಾವ ತತ್ವಗಳನ್ನ ಹೇಳ್ಯಾರ ಮೂಲ ಪುರುಷರು, ಆ ತತ್ವಗಳು ಪ್ರತಿಪಾದ್ಯ. ಮತ್ ಏನು ಪಡ್ಕೋಬೇಕಾಗ್ಯದ ಅದ್ರೊಳಗ ಅದು ಪ್ರಾಪ್ಯ. ಆ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡೋರು ಪ್ರಾಪಕರು. ಸತ್ಯ ತಿಳಿತ್ರ ಪ್ರಾಪ್ಯ ಪ್ರಾಪಕ, ಜನ್ಯ ಜನಕ, ಪ್ರತಿಪಾದ್ಯ ಪ್ರತಿಪಾದಕ, ಕರ್ತೃ ಕರ್ತವ್ಯ. ಏನಾರ ಡೌಟ್ ಅದನ್ರಿ ಸಂಬಂಧದಾಗ? ಹೇಳ್ರಿ ಏನಾಗಿದೆ ಹೇಳಿ. ಪ್ರಾಪ್ಯ ಪ್ರಾಪಕ ಅಂದ್ರ ಆ 101 ಸ್ಥಳಗಳ ಮೂಲಕ ಅಂಗ ಲಿಂಗ ಆಗೋದು, ಜೀವ ಶಿವನಾಗೋದು, ಮೋಕ್ಷ ಹೊಂದೋದು ಪ್ರಾಪ್ಯ. ಯಾರು ಆ ಸಾಧನೆಯನ್ನು ಮಾಡ್ಲಕತ್ತಾರ ಅವರು ಪ್ರಾಪಕರು. ಮತ್ತೇನು? ಪ್ರಾಪ್ಯ ಅಂದ್ರೆ ಏನ್ ಸಾಧನೆ ಮಾಡ್ತೀರ ಅದು ಪ್ರಾಪ್ಯ. ಅಷ್ಟವರ್ಣ ಪಂಚಾಚಾರ ಶತಸ್ಥಲ ಸಾಧನೆಗಳು ತಮ್ಮ ದೇಹ ಪ್ರಾಣ ಆತ್ಮಗಳಂತ ತಿಳ್ಕೊಂಡು ಶಿವಯೋಗ ಸಾಧನೆ ಮಾಡಿ ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು, ಇದು ಸಾಧನೆ ಮಾಡೋದೇ ಪ್ರಾಪ್ಯ. ಈ ಸಾಧನೆ ಮಾಡುವ ವ್ಯಕ್ತಿನೇ ಪ್ರಾಪಕ. ಅದೇ ಅವನ ಕರ್ತವ್ಯ, ಅದು ಮಾಡವನ ಕರ್ತೃ. ಕರ್ತವ್ಯ, ಕರ್ತೃ, ಪ್ರಾಪ್ಯ, ಪ್ರಾಪಕ ಏನದು? ಇದು
ಮುಂದೆ ಕೂತ ಅಧಿಕಾರಿಗೆ ಸಂಬಂಧಪಟ್ಟದ್ದದ. ಪ್ರತಿಪಾದ್ಯ ಪ್ರತಿಪಾದಕ ಆ ಗ್ರಂಥ ರಚನೆ ಮಾಡಿದಂತ ಆ ಮಾಲಕರದದ. ಅದು ಗ್ರಂಥ ರಚನೆ ಮಾಡಿದ ಮಾಲಕರು ಅವ್ರು ಶಿವಯೋಗಿ ಶಿವಾಚಾರ್ಯರಿರ್ಬೋದು, ರೇಣುಕಾದಿ ಪಂಚಾಚಾರ್ಯರಿರ್ಬೋದು. ಅವರಿಂದ ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ ಹೊಂದಿ ಇವ ಕರ್ತೃ ಕರ್ತವ್ಯ ಪ್ರಾಪ್ಯ ಪ್ರಾಪಕ ಅಂತೇನಲ್ಲ ಅಧಿಕಾರಿ, ಇವನೊಳಗ ಜ್ಞಾನ ಜನ್ಯ ಜನಕ ಆತ. ಎರಡೂ ಕನೆಕ್ಷನ್ ಬಂದಾಗ ಜನ್ಯ ಜನಕ ಆಗ್ತದೆ. ತಿಳಿತ್ರೆ? ಇದ್ರೊಳಗೆ ಎಲ್ಲರೂ ಅದರ. ಶಿವಯೋಗಿ ಶಿವಾಚಾರ್ಯ ರೇಣುಕಾದಿ ಪಂಚಾಚಾರ್ಯರು ಅದರ. ಅವ್ರು ಕೊಟ್ಟ ಸಿದ್ಧಾಂತ ಶಿಖಾಮಣಿ ಸಾಧನೆನೂ ಅದ, ಸಾಹಿತ್ಯನೂ ಅದ, ಪ್ಲಸ್ ಅದನ್ನು ಓದೋರು ಅದರ ಈ ಸಂಬಂಧದಾಗ. ನೀವೆಲ್ಲರೂ ಕರ್ತೃಗಳದಿರ ಇಲ್ಲ? ನೀವೆಲ್ಲರೂ ಪ್ರಾಪಕರ ಹೌದಾ ಅಲ್ಲ? ನಿಮಗೂ ಆ ಶಾಸ್ತ್ರಕ್ಕೂ ಆ ಶಾಸ್ತ್ರ ಕೊಟ್ಟ ಮಾಲಕರಿಗೂ ಸಂಬಂಧ ಹತ್ತದ. ಇದು ನೀವು ಕರ್ತೃಗಳು, ನೀವು ಪ್ರಾಪಕರು. ಅಲ್ಲಿ ಮಾಡುವ ಮೋಕ್ಷ ಸಾಧನೆ ಏನದ? ಕರ್ತವ್ಯ ಮತ್ತು ಪ್ರಾಪ್ಯ ಅದೇನದ? ಮುಂದೆ ಕೂತು ಸಾಧನೆ ಮಾಡೋರ್ದು. ಮತ್ತೆ ಅಲ್ಲಿ ಪ್ರತಿಪಾದ್ಯ ಪ್ರತಿಪಾದಕ ಅಂತಂದ್ರೆ ಏನ್ ಸಾಧನೆ ಮಾಡಬೇಕು, ಹ್ಯಾಂಗ್ ಮಾಡ್ಬೇಕಂತ ಹೇಳಕ್ಕೆ ಮಾರ್ಗದರ್ಶನ ಮಾಡ್ಯಾರಲ್ಲ ಅವರು ಗುರುಗಳು. ಗುರು ಮತ್ತು ಶಾಸ್ತ್ರ. ಆ ಗುರು ಮತ್ತು ಶಾಸ್ತ್ರ ಇಟ್ಕೊಂಡು ಈ ಶಿಷ್ಯ ತಾನೂ ಶಾಸ್ತ್ರ ಇಟ್ಕೊಂಡು ಓದಿ ಏನಾಗಬೇಕಾಗ್ಯದ? ಗುರು ಶಿಷ್ಯರ ಮಧ್ಯೆ ಜ್ಞಾನದ ಜನ್ಯ ಜನಕ ವ್ಯವಹಾರ ನಡಿಬೇಕಾಗ್ಯದ. ಅವರಿಬ್ಬರು ನಡುಬರ್ಕ್ ಹುಟ್ಟಬೇಕಲ್ಲ ಅದು ಕೂಸು ಜ್ಞಾನ. ಶಿಷ್ಯ ಇಲ್ಲ ಅಂತಂದ್ರೆ ಏನ್ ಹುಟ್ಟಿಸ್ತೀರಿ? ಗುರು ಇಲ್ಲ ಅಂದ್ರೆ ಏನ್ ಹುಟ್ಟಿಸ್ತೀರಿ? ಜ್ಞಾನ. ಇಬ್ರು ಇದ್ರೆ ಅದು ಜ್ಞಾನ ಆಯ್ತು. ನೋಡ್ರಿ ಹೆಂಗದು ಸಂಬಂಧ. ಅಲ್ಲಿಂದ ಇಲ್ಲಿ ತನಕ ಯಾವ ಕಾಲದಾಗ ಬರ್ದಾರೋ ಬುಕ್ ಅದು ನಿಮ್ ತನಕ ಸಂಬಂಧ ಹಚ್ಕೊಂಡು ಬಂದೋದಿಲ್ಲ. ಈಗ ಓದ್ಲಕತ್ತೀರಿ ಅಂದ್ರೆ ಯಾವ ಕಾಲದಾಗ ಅವ್ರ ಪ್ರವಚನ ಮಾಡ್ಯಾರೋ, ಯಾವ ಕಾಲದಾಗ ಅವ್ರ ಸಂಗ್ರಹ ಮಾಡಿ ಭಾಷೆ ಬರ್ದಾರೋ, ಯಾವಾಗ ಪ್ರಿಂಟ್ ಮಾಡಿಸಿಟ್ಟಾರೋ, ಈಗ ನಿಮಗದು ಸಂಬಂಧ ಬಂದದಲ್ಲ. ಕರ್ತವ್ಯ ಕರ್ತೃ ಪ್ರಾಪ್ಯ ಪ್ರಾಪಕ. ಪ್ರತಿಪಾದ್ಯ ಪ್ರತಿಪಾದಕರು ಮಾಡಿದಂತ ಉಪಕಾರ ಅದನ್ನ ನಾವೆಲ್ಲ ಚರ್ಚೆ ಮಾಡಿ ಜನ್ಯ ಜನಕ ಜ್ಞಾನವನ್ನ ಜನ್ಯ ಮಾಡ್ಕೊಳಕತ್ತೀವಿ. ಜ್ಞಾನದ ಜನಕನ ಕೆಲಸ ಶಾಸ್ತ್ರ ಮತ್ತು ಶಾಸ್ತ್ರಿಗಳು ಮಾಡ್ತಾ ಇದ್ದಾರೆ. ಹೀಗಿದು ಸಂಬಂಧ. ಮುಂದೇನಾಯ್ತು? ವಿಷಯ. ಏನು ವಿಷಯ ಅದಪ್ಪ ಇದ್ರಾಗ ಅಂತಂದ್ರೆ, ಏನದ ಇದ್ರಾಗ? ಶಟಸ್ಥಲಗಳು ಅಂತದ. ಶಟಸ್ಥಲ ಸಿದ್ಧಾಂತ. ಇದ್ರಾಗಿರೋ ವಿಷಯ ಶಟಸ್ಥಲ ಸಿದ್ಧಾಂತ. ವೀರಶೈವ ತತ್ವನೇ ಇದರದು ವಿಷಯ. ಅವೆಷ್ಟದವ? 101 ಸ್ಥಳಗಳದವ. 101 ಸ್ಥಳಗಳಲ್ಲಿ 44 ಅಂಗ ಶಟಸ್ಥಲಗಳದವ, 57 ಲಿಂಗ ಶಟಸ್ಥಲಗಳದವ. ಅಂಗ ಶಟಸ್ಥಲಗಳ ಮೂಲಕ ಐಕ್ಯ ಸ್ಥಳಕ್ಕೆ ಹೋಗಿ ತಲುಪಿ ಐಕ್ಯ ಸ್ಥಳಕ್ಕೆ ಹೋಗಿ ಮತ್ತೆ ಹೊಳ್ಳಿ ಬೀಳಾರ್ದಂಗ ಅಲ್ಲೇ ಉಳಿಬೇಕಲ್ಲ. ಯಾವ ಸ್ಟೇಜಿಗೆ ಪ್ರಮೋಷನ್ ಹೊಂದಿರಿ ಆ ಸ್ಟೇಜಿಗೆ ಉಳಿಬೇಕು ಅಂದ್ರೆ ಲಿಂಗ ಶಟಸ್ಥಲಗಳನ್ನು ಸಾಧನೆ ಮಾಡಬೇಕು. ಮುಖ್ಯಮಂತ್ರಿ ಕುರ್ಚಿಗೆ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆ ಕುರ್ಚಿ ಮೇಲೆ ಕುಂತ ಅಂದ್ರೆ ಮುಗಿತೇನದು? ಅಲ್ಲೇ ಉಳಿಬೇಕಲ್ಲ. ಇನ್ನು 5 ವರ್ಷ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆ ಕುರ್ಚಿ ಮೇಲೆ ಕುಂತ ದಿನನೇ ಮುಗಿತದನ್ರಿ ಮುಖ್ಯಮಂತ್ರಿ ಕೆಲಸ ಕರ್ತವ್ಯ. 5 ವರ್ಷ ಅದರಾಗೆ ಕುಂತ ಅದೇ ಕುರ್ಚಿಯಾಗ ಕುಂತ 5 ವರ್ಷ ಕುಂತ ಅಧಿಕಾರ ಮಾಡ್ಬೇಕಲ್ಲ.
ಆ ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಕುಂದ್ರತನ ಏನ್ ಪ್ರಯತ್ನ ಮಾಡ್ಯಾನ ಅದು ಅಂಗಚಟ ಸ್ಥಳ. ಅದ್ರಾಗೆ 5 ವರ್ಷ ಉಳಿಬೇಕು ಅಂತೇಳಿ ಏನ್ ಪ್ರಯತ್ನ ಮಾಡ್ಲಕತ್ತಾನ ಅದು ಲಿಂಗಚಟ ಸ್ಥಳ. ಶಿವಯೋಗಿ ಆಗದ ದೊಡ್ಡ ಮಾತಿಲ್ಲ. ಶಿವಯೋಗಿ ಆದ್ಮೇಲೆ ಶಿವಯೋಗಿ ಆಗಿಯೇ ಉಳಿಯುವುದು ದೊಡ್ಡ ಮಾತು. ಅದ್ರ ಸಲ ಈ ಲಿಂಗ ಶಟಸ್ಥಳಗಳು. ಅದರೊಳಗೆ ಏನದ ಶಟಸ್ಥಳಗಳು ಮತ್ತು ಅವುಗಳಲ್ಲಿ 101 ಅವಾಂತರ ಸ್ಥಳಗಳು ಸಾಧ್ಯಾಂತವಾಗಿ ವಿವೇಚಿಸುವುದು ಈ ಗ್ರಂಥದ ವಿಷಯ. 101 ಸ್ಥಳಗಳನ್ನ ಸಾಧ್ಯ ಆದಷ್ಟು ಅರ್ಥ ಮಾಡಿ, ಗುರುಗಳು ಹೇಳ್ತಿರ್ತಾರ, ಅರ್ಥ ಮಾಡಿ ಅನುವಿನಿಂದ ತಿಳ್ಕೋಬೇಕಾಗಿತ್ತು. ಇದಕ್ಕೇನಂತಾರೆ ವಿಷಯ ಅಂತಾರೆ. ಅದಕ್ಕೆ ವಿಷಯ. ಮುಂದೆ ಪ್ರಯೋಜನ ಅಂತದ. ಈ ಪ್ರಯೋಜನದ ಅನುಬಂಧ ಏನದಪ್ಪ ಅಂತಂದ್ರೆ ಲಿಂಗಾಂಗ ಸಾಮರಸ್ಯ, ಭಕ್ತಿ, ಶಿವ ಸಮರತಿ, ಪರಮ ಮುಕ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಮೋಕ್ಷ. ಇದೇ ಏನಪ್ಪ ಅಂತಂದ್ರೆ ಈ ಒಂದು ಸಿದ್ಧಾಂತ ಶಿಖಾಮಣಿಯ ಪ್ರಯೋಜನ. ಸಿದ್ಧಾಂತ ಶಿಖಾಮಣಿ ಪ್ರಯೋಜನ ಇದೆ. ಹೆಂಗದ ನೋಡ್ರಿ. ಸಾಮರಸ್ಯ ಭಕ್ತಿಯಿಂದ ಶಿವ ಸಮರತಿ, ಪರಮ ಮುಕ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಮೋಕ್ಷದ ಬಗ್ಗೆ ಅಂತೂ ನಿಮಗೆ ಗೊತ್ತಿದ್ದಟ್ಟು ಯಾರಿಗೆ ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ, ಅಷ್ಟು ಡಿಟೇಲ್ ಗೊತ್ತದ ನಿಮಗೆ. ಹಿಂಗಾಗಿ ಇಂಥ ಪರಮ ಮುಕ್ತಿ ಇದೇ ಈ ಗ್ರಂಥದ ಪ್ರಯೋಜನ. ಅನುಬಂಧ ಚತುಷ್ಟಯ ಎಲ್ಲ ಮುಗಿತೀಗ. ನೆಕ್ಸ್ಟ್ ಭಕ್ತ ಸ್ಥಳ ಆರಂಭ ಆಗ್ಲಿಕ್ಕತ್ತದ. ಭಕ್ತ ಸ್ಥಳ ಎಂತ ಭಕ್ತ ಸ್ಥಳ? ಫಸ್ಟ್ 44 ಸ್ಥಳಗಳ ತನಕ ಅಂಗಸ್ಥಳಗಳು, ಅಂಗಚಟ ಸ್ಥಳಗಳು. ಆಮೇಲೆ 57 ಲಿಂಗಚಟ ಸ್ಥಳಗಳು. ಈಗ ಈ ಅಂಗಚಟ ಸ್ಥಳಗಳು ನಿಜವಾದ ಪಾಠ ನಾಳೆಲಿಂದ ಚಾಲು. ಅಂಗಚಟ ಸ್ಥಳದೊಳಗೆ ಏನದ, ಹ್ಯಾಂಗದ, ಹ್ಯಾಂಗ ಇರಬೇಕು ಎಲ್ಲ ಹೇಳ್ಕೊತ ಹೋಗ್ತಾರೆ. ಅದು ಮತ್ತೆ ನಾಳೆ ಸ್ಟಡಿ ಮಾಡೋಣ. ಈ ಅನುಬಂಧ ಚತುಷ್ಟಯ ಸರಿಯಾಗಿ ಅರ್ಥ ಆಯ್ತರ? ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ. ಏನ್ರಿ ಅದ್ರೊಳಗೆ ವಿಷಯ ಏನದಪ್ಪ ಅಂತಂದ್ರೆ ಅಷ್ಟಾವರಣ, ಪಂಚಾಚಾರ, ಶತಸ್ಥಲ. ಅದ್ರೊಳಗೆ 101 ಸ್ಥಳಗಳದಾವ. ಆ 101 ಸ್ಥಳಗಳೊಳಗೆ 44 ಅಂಗಸ್ಥಳ ಅದಾವ. ಅವೇನದಾವ? ಸಾಧಕನು ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು ಮಾಡಬೇಕಾದ 47 ಸ್ಥಳಗಳು. ಮುಂದೆ 57 ಸ್ಥಳಗಳು ಅವಕ್ಕೆ ಲಿಂಗ ಸ್ಥಳ ಅಂತಾರ. ಜೀವ ಶಿವನಾದ್ಮೇಲೆ ಮತ್ತ ಹೊಳ್ಳಿ ಜೀವನಾಗಬೇಕ, ಏನ್ ಶಿವನಾಗಿಯೇ ಉಳಿಬೇಕ? ಶಿವನಾಗಿಯೇ ಉಳಿಬೇಕು. ಅದಕ್ಕೆ 57 ಲಿಂಗ ಸ್ಥಳಗಳು. ಅಂಗ ಲಿಂಗವಾಗಿ ಮೇಲೆ ಮತ್ತೆ ಹೊಳ್ಳಿ ಅಂಗನೋ ಮಂಗನೋ ಆಗಬಾರ್ದು, ಅದು ಲಿಂಗವಾಗಿಯೇ ಉಳಿಬೇಕು ಅನ್ನೋದಕ್ಕೆ 57 ಸ್ಥಳಗಳದಾವು. ಆ 57 ಸ್ಥಳಗಳನ್ನು ಮಾಡಿದ್ರೆ ಅವ ಲಿಂಗವಾಗಿ ಉಳಿತಾನ, ಶಿವನಾಗಿಯೇ ಉಳಿತಾನ. ಜೀವನು ಶಿವನಾಗುವುದಕ್ಕೆ ಸಾಧನೆ ಮಾಡುವುದೇ ಏನದು? ಅಂಗಸ್ಥಳಗಳು. 44 ಅಂಗಸ್ಥಳಗಳು. ಇದೇ ವಿಷಯ, ಮತ್ತಿನ್ಯಾ ವಿಷಯ? ಮೋಕ್ಷ ಸಾಧನೆ ವಿಧಾನ ಹೇಳಲು ವಿಷಯ 101 ಸ್ಥಳಗಳ ಮೂಲಕ. ಮತ್ತೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಆ ಕರ್ತೃವಿನಿಂದ
ನಿಮಗೆ ಬಂದು ಇದು ತಲುಪಬೇಕಾದ್ರೆ ಏನು ಸಂಬಂಧ ಅನ್ನಂದ್ರೆ ಇವೆಲ್ಲ ಸಂಬಂಧಗಳು ಹೇಳಕ್ ಬರ್ಬೇಕು. ಮತ್ತೇನು ಮಾಡ್ತೀರಿ ನೋಡ್ರಿ, ಮುಂದೇನು ಏನಾರು ಡೌಟ್ ಇದ್ರೆ ಕೇಳ್ರಿ. ಏನೂ ಇಲ್ಲ ಅಂತಂದ್ರೆ ಬಂದ್ ಮಾಡಿಬಿಡ್ರಿ, ಮಲ್ಕೊಂಡ್ರಿ, ಟೈಮ್ ಆಗೈತೆ.